ಬೆಂಗಳೂರು ನಗರದಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋ ಹಾಗೆ 10,000 ಗುಂಡಿ ಇದೆ ಅಂತ ಹೇಳ್ತಾರೆ. ಬಹುಶಃ ಆಶ್ಚರ್ಯ ಆಗುತ್ತೆ. ನಮ್ಮ ಇಷ್ಟು ಜನ IAS ಅಧಿಕಾರಿಗಳು, ಚೀಫ್ ಇಂಜಿನಿಯರ್ಗಳು, ಇಂಜಿನಿಯರಿಂಗ್ ಚೀಫ್ ಅವರು ಎಲ್ಲರೂ ಇದ್ದಾರೆ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು ಗುಂಡಿ ಮುಚ್ಚೋದು, ಫುಟ್ಪಾತ್ ನೆಟ್ಗಿಡ್ತಕ್ಕಂಥದ್ದು, ಜನಗಳು ಓಡಾಡ್ತಕ್ಕಂಥದ್ದಕ್ಕೆ ಇವತ್ತು ಆಸ್ಪದ ಕೊಡದೇನೆ ಹೋದ್ರೆ, ನೆಟ್ಟಿಗೆ ಇಟ್ಕೊಳ್ದೇನೆ ಹೋದ್ರೆ ಯಾರು ಮಾಡಬೇಕು? ಎಷ್ಟೆಷ್ಟು ಹಳ್ಳ ಇದೆ ನೋಡಿ, ಎಷ್ಟೆಷ್ಟು ಹಂಪ್ಗಳಿಗೆ ಪೇಂಟ್ ಮಾಡಿಲ್ಲ ಬೆಂಗಳೂರು ನಗರದಲ್ಲಿ. ಯಾವ್ಯಾವ ಫುಟ್ಪಾತ್ ಇಲ್ಲಿಂದ ಅಲ್ಲಿವರೆಗೂ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಈ ಜಂಕ್ಷನ್ ಇಂದ ಪಿಂಡ್ಯಾಗ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಬಹುಶಃ ಹೇಳ್ತೇನೆ, ಇವರು ಕೇವಲ ಪೇಪರ್ಗಳಲ್ಲಿ ಹೇಳ್ತಕ್ಕಂಥದ್ದಲ್ಲ, ಇದು ಕೃತಿಯಲ್ಲಿ ಆಗಬೇಕು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ತಾವು ಮಾಡಿದ್ರೆ ಸಾಲದು, ಡೌನ್ ದ ಲೈನ್ ಅಧಿಕಾರಿಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮಹೇಶ್ವರ ಅವರೇ, ನೀವೊಬ್ರು ಮಾಡಿದ ಸಾಲಲ್ಲ. ಏನ್ ಮಾಡ್ತಾ ಇದ್ದಾರೆ? AC ರೂಮ್ಗಳಿಂದ ಈಚೆ ಬಂದು ಬೆಂಗಳೂರು ನಗರದ ಪ್ರಾಣ ಹೋಗ್ತಾ ಇರ್ತಕ್ಕಂಥ ಜನಗಳ ಪ್ರಾಣ ಉಳಿಸಿ, ಗುಂಡಿಗಳು ಮುಚ್ಚಿಸಿ, ಬೆಂಗಳೂರಿನ ಸುಸ್ಥಿತಿಯಲ್ಲಿ ಇಡ್ತಕ್ಕಂಥದ್ದು ಜವಾಬ್ದಾರಿ ನಿಮ್ದಲ್ವಾ? ಟ್ಯಾಕ್ಸ್ ಪೇಯರ್ಸ್ ಹಣವನ್ನ ಏನಾಗ್ತಾ ಇದೆ? ಇದನ್ನ ಪ್ರಶ್ನೆ ಮಾಡೋದ್ರ ಜೊತೆ ಒಂದು ಸಾಂಕೇತಿಕವಾದ ಪ್ರತಿಭಟನೆ ನಾವು ಮಾಡಿದ್ದೇವೆ. ಇನ್ನು ಉಗ್ರವಾದ ಪ್ರತಿಭಟನೆಯನ್ನ ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಇದೆ, ಯಾವ್ಯಾವ ಹಂಪ್ಗಳಿಗೆ ಪೇಂಟ್ ಮಾಡಿಲ್ಲ, ಯಾವ್ಯಾವ ಫುಟ್ಪಾತ್ಗಳನ್ನ ಆರ್ಡರ್ ಅಲ್ಲಿಲ್ಲ, ಇದನ್ನ ಮಾಡಬೇಕು. KPTCL ನಾವು ರಗದ್ರು ಇಲ್ಲಿಂದ ಅಲ್ಲಿವರೆಗೂ ಯಾಕೆ ರಿಸ್ಟೋರ್ ಮಾಡಲಿಲ್ಲ, ಯಾಕೆ ರೀಕಂಡೀಷನ್ ಮಾಡಲಿಲ್ಲ? ಪ್ರಹ್ಲಾದ್ ಅವ್ರಿಗೆ ಹೇಳಿದ್ದು AC ಇದ್ದಾಗ ಆ ಮನುಷ್ಯ ಟ್ರಾನ್ಸ್ಫರ್ ಆದ್ರು, ಹೋದ್ರು. ಆಮೇಲೆ ಸಂಬಂಧಪಟ್ಟಂತವ್ರಿಗೆ ಹೇಳಿದು, ವಸಂತಿ ಅವ್ರಿಗೆ ಹೇಳಿದು, ಯಾರೋ ನಮ್ಮ ಈ ಕಡೆ JC ಅವ್ರಿಗೆ. ಏನ್ ತಾರತಮ್ಯ ಮಾಡ್ತಾ ಇದ್ದೀರಾ? ಇದು ಮಹಾಲಕ್ಷ್ಮಿ ಲೇಔಟ್, ಅದು ರಾಜರಾಜೇಶ್ವರ ನಗರ, RR ನಗರ. ಯಾಕೆ ತಾರತಮ್ಯ? ಅಭಿವೃದ್ಧಿಲಿ ಯಾಕೆ ತಾರತಮ್ಯ ಮಾಡಬೇಕು? ಪಾಟ್ ಹೋಲ್ಸ್ ನ ಮುಚ್ಚತಕ್ಕಂಥ ಜವಾಬ್ದಾರಿ ನಿಮ್ದಲ್ವಾ? ಇಸ್ ನಾಟ್ ಬೇಸಿಕ್ ಎಮ್ಯುನಿಟಿ, ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಏಷ್ಯಾಸ್ ಬಿಗ್ಗೆಸ್ಟ್ ಹಬ್ ಇವತ್ತು ಇಂಡಸ್ಟ್ರಿಯಲ್ ಹಬ್ ಬಂದು ಪೀಣ್ಯ ಇಂಡಸ್ಟ್ರಿಯಲ್ ಸೆಟ್. ಲಕ್ಷಾಂತರ ಜನ ಕಾರ್ಮಿಕರು, ಹೆಣ್ಮಕ್ಳು ಫುಟ್ಪಾತ್ಗಳು ಓಡುತ್ತಾರೆ ಬೆಳಗ್ಗೆ ನೋಡಿ. ಇಲ್ಲಿಂದ ಓಡಾಡಬೇಕು. ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದವರು ಮನವಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ದಿಲ್ವಾ? ಇದನ್ನ ಉಗ್ರ ಪ್ರತಿಭಟನೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಹರೀಶ್ ಅವರು, ನಮ್ಮ ಉಪಮಹಾಪೌರರಾಗಿದ್ದಂಥವರು, ಮತ್ತು ನಮ್ಮ ರಾಘವೇಂದ್ರ ಶೆಟ್ಟರು, ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಜನಗಳ, ಬೆಂಗಳೂರಿನ 1,40,00,000 ಜನಗಳ ಪರವಾಗಿ, ಕೇವಲ ಈ ಕ್ಷೇತ್ರದಲ್ಲ, ಎಲ್ಲೆಲ್ಲಿ ಯಾರ್ಯಾರು ನಿರ್ಲಕ್ಷ್ಯದಿಂದ ಪಾಟ್ ಹೋಲ್ಸ್ಗಳು ಮತ್ತು ಜೊತೆಗೆ ಬೇರೆ ಬೇರೆ OFC ಕೇಬಲ್ ಆಗಿರೋರಿರಲಿ, ವಾಟರ್ ಸಪ್ಲೈ ಆಗಲಿ, ಸ್ಯಾನಿಟರಿ ಆಗಲಿ, ಯಾರ್ಯಾರು ಮಾಡ್ತಾ ಇದ್ದಾರೆ, ದಯವಿಟ್ಟು ಪ್ರಾಣ ತೆಗಿಬೇಡಿ ಸ್ವಾಮಿ. ನಿಮ್ ಟ್ಯಾಕ್ಸ್ ಕಟ್ಟಿ ನಾವು ಇದನ್ನ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಆಗ್ರಹಿಸಿ ಇವತ್ತು ಉಗ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಮತ್ತು ಜೊತೆಗೆ ಇವತ್ತು ಪೇಂಟ್ ನಲ್ಲಿ ನಾವು ಮಾರ್ಕ್ ಮಾಡ್ತಾ ಇದ್ವಿ ಜನಗಳಿಗೆ. ಎಲ್ಲೆಲ್ಲಿ ಜನಗಳು ಗೊತ್ತಿಲ್ಲ, ರಾತ್ರಿ ಹೊತ್ತು ಮಳೆ ಬಂದಾಗ ಹಳ್ಳ ಯಾವುದು, ಕೊಳ್ಳ ಯಾವುದು, ಯಾವುದು ಗೊತ್ತಾಗಲ್ಲ. ಇಂಥ ಪರಿಸ್ಥಿತಿ ದೂಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕೇವಲ 1 ತಿಂಗಳು ಗಡುವು, 1 ತಿಂಗಳೊಳಗೆ ಯಾರು ಸತ್ರ ಯಾರೋಣೆ? ಇದಕ್ಕೆ ಯಾರು ಪರಿಹಾರ ಕೊಡ್ತೀರಾ? ಪ್ರಾಣಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ? ದಯವಿಟ್ಟು ನಿಮ್ಮ ಅಧಿಕಾರಿಗಳು, ಸಂಬಂಧಪಟ್ಟಂತ ಯಾರು ಕೇಳಿದ್ರು ಕಾಂಟ್ರಾಕ್ಟರ್ ಮೇಲೆ ಹೇಳ್ತಾರೆ, ಅಧಿಕಾರಿಗಳ ಮೇಲೆ ಹೇಳ್ತಾರೆ. ಎಲ್ಲ 4 ಗೋಡೆ ಮಧ್ಯೆ ಡಿಸಿಷನ್ ಮಾಡ್ತಕ್ಕಂಥಲ್ಲ. ಕನಿಷ್ಠ ಮೋಟರಬಲ್ ರೋಡ್ಸ್ ಇರಬೇಕು, ಜನಗಳು ಓಡಾಡಂತದ್ದಾಗಿರ್ಬೇಕು, ಫುಟ್ಪಾತ್ಗಳು ಓಡಾಡೋ ಸ್ಥಿತಿಲಿರಬೇಕು. ಇವತ್ತು ಇದೇ ಇಲ್ಲೇ ಫ್ಲೈಓವರ್ ಮೇಲೆ ನೋಡಿ, ಎಷ್ಟು ಹಂಪ್ಸ್ಗಳಿಗೆ ಪೇಂಟಿಂಗ್ ಮಾಡಿಲ್ಲ ಅಂತ ಹೇಳಿ. ಇದೆಲ್ಲ ಯಾರು ಮಾಡಬೇಕು? ಇಸ್ ಇಟ್ ನಾಟ್ ದ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕನ್ಸರ್ನ್ ಆಫೀಸರ್ಸ್? ಇಷ್ಟನ್ನ ಪ್ರತಿಭಟನೆ ಮಾಡಿದ್ದೇವೆ, ಉಗ್ರ ಪ್ರತಿಭಟನೆಯನ್ನ ಮಾಡ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.